ದೇಶ ಮೊದಲು ಅಂತ ಹೇಳಿ ನಾನು ಕಾರ್ಯಕ್ರಮದ ಇಂಟ್ರಡಕ್ಷನ್ ಅಲ್ಲಿ ಹೇಳಿದೆ. ಇದು ಹೇಳೋದು ಬಹಳ ಸುಲಭ ಅನ್ಸುತ್ತೆ, ನಮಗೆ ದೇಶನೇ ಮೊದಲಾಗಿರ್ಬೇಕು ಅಂತ ಹೇಳಿ. ಬಟ್ ನಾವೆಲ್ಲ ಕಾಮನ್ ಹ್ಯೂಮನ್ ಬೀಯಿಂಗ್ ಅಲ್ಲಮ್ಮ. ನಮ್ಗೆ ಸಾಮಾನ್ಯವಾಗಿ ನಾನು ಮೊದಲಾಗ್ಬೇಕು, ನನ್ನ ಕೆರಿಯರ್ ಮೊದಲಾಗ್ಬೇಕು, ತಂದೆ ಮೊದಲಾಗ್ಬೇಕು, ತಾಯಿ, ಕುಟುಂಬ, ಹೀಗೆ ಅದು ಮೊದಲಾಗತ್ತೆ. ನಂತರದಲ್ಲಿ ದೇಶದ ಬಗ್ಗೆ ಚಿಂತನೆ. ಬಟ್ ಒಬ್ಬ ಯೋಧನ ಕುಟುಂಬ ಅಂತಂದ್ರೆ ಯಾವಾಗ್ಲೂ ದೇಶದ ಕಡೆಗೇನೆ ತುಡಿತ. ಈ ಮನಸ್ಥಿತಿಗೆ ಹೋಗೋದು ಹೇಗೆ, ಕಷ್ಟನ ಅದು ಅಂತ, ದೇಶ ಮೊದಲಾಗೋದು ಹೇಗೆ ಅಂತ? ಸೊ ಅದು ಹೇಗೆ ಅಂದ್ರೆ, ಆರ್ಮಿನಲ್ಲಿ ನೀವು NDA ಬಗ್ಗೆ ಕೇಳಿರ್ಬೋದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಅವ್ರದ್ದು ಮೋಟೋನೇ ಸರ್ವಿಸ್ ಬಿಫೋರ್ ಸೆಲ್ಫ್. ಸೊ ಆವಾಗ ನಾನು ಒಂದು ಸಿವಿಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಆರ್ಮಿ ಕಲ್ಚರ್, ಆರ್ಮಿ ಇದು ಲೈಫ್ ನಲ್ಲಿ ನೋಡುವಾಗ, ಆಸ್ ನೀವು ಹೇಳಿದಂಗೆ ನೇಷನ್ ಫಸ್ಟ್, ದೇಶನೇ ಫಸ್ಟ್ ಅಂತ ಹೇಳೋದು ತುಂಬಾ ಅದು ಯಾವಾಗ್ಲೂ ಅದು ಅವ್ರ ಬಾಯಿನಲ್ಲಿ ಬರ್ತಾ ಇರುತ್ತೆ. ಸೊ ನಾನು ಫಸ್ಟ್ ನಮ್ಮ ಹಸ್ಬೆಂಡ್ ಅಜಿತ್ ಅವರನ್ನ ಭೇಟಿ ಮಾಡುವಾಗ ಅವರು ಹಾಗೆ ಹೇಳಿದ್ರು, ಫಸ್ಟ್ ನಂದು ಡ್ಯೂಟಿ ಬರುತ್ತೆ, ಮತ್ತೆ ಅವರು ಚೆಟ್ಹುಡ್ ಹಾಲ್ ಅಂತ ಇದೆ, ಅವ್ರದ್ದು ಮೋಟೋ ಇದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ. ಫಸ್ಟ್ ನೇಷನ್ ಬರುತ್ತೆ, ಫಸ್ಟ್ ದ ಕಂಟ್ರಿ, ದೆನ್ ಹಿಸ್ ಮೆನ್, ಅಂಡ್ ದೆನ್ ಹಿಸ್ ಓನ್ ಸೇಫ್ಟಿ, ದೆನ್ ದ ಫ್ಯಾಮಿಲಿ. 4ನೇ ಸ್ಥಾನ. ಹೌದು. ಹಾಗೆ ನಮ್ಮ ಹಸ್ಬೆಂಡು ತುಂಬಾ ಅವರು ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ ಅವರು ಚಿಕ್ಕ ವಯಸ್ಸಿಂದಾನೇ ಆರ್ಮಿ ಜಾಯಿನ್ ಆಗ್ಬೇಕಂತ ಇದ್ದದಕ್ಕೆ ಅವರು ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ ಓದಿ ಮತ್ತೆ NDA IMA ನಲ್ಲಿ ಟ್ರೈನಿಂಗ್ ಮಾಡಿ ನಮ್ಮ ಮೈಸೂರು ಮಹಾರಾಜ ಫೋರ್ಸ್ ಇದು 18 ಮೆಡ್ರಾಸ್ ಮೈಸೂರ್ ಅಂತ ಇಂಡಿಯನ್ ಆರ್ಮಿನಲ್ಲಿ ಅವರು ಮರ್ಜ್ ಆಗುವಾಗ ಅದು ಆ ರೆಜಿಮೆಂಟ್, ಆ ಯೂನಿಟ್ ನಲ್ಲಿ ಅವರು ಭರ್ತಿ ಆದ್ರು. ಸಾಮಾನ್ಯವಾಗಿ ನಾವು ನಮ್ಮವರು, ನಮ್ಮ ಕುಟುಂಬಸ್ಥರು ಅಂತ ಬಂದಾಗ ಅವ್ರು ಯಾವಾಗ್ಲೂ ಸೇಫ್ ಆಗಿರ್ಲಿ ಅಂತ ಯೋಚನೆ ಮಾಡೋದು. ಅದ್ರಲ್ಲೂ ಮನೆ ಹೆಣ್ಮಕ್ಳಿಗೆ ಮನೇಲಿ ಗಂಡ ಮಕ್ಕಳು ಎಲ್ಲರೂ ಸೇಫ್ ಆಗಿರ್ಲಿ ಅನ್ನೋದು ನಮ್ ಪ್ರಿಯಾರಿಟಿ ಆಗ್ಬಿಡುತ್ತೆ. ಬಟ್ ದೇಶಕ್ಕೋಸ್ಕರನೇ ಪ್ರಾಣ ತ್ಯಾಗ ಮಾಡಿದವರು ಅಜಿತ್ ಸರ್. ಹಾಗಿದ್ಮೇಲೂ ಕೂಡ ಇಬ್ರು ಮಕ್ಕಳನ್ನ ಸೇನೆಗೆ ಸೇರಿಸಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಇದು ಕೂಡ ಸುಲಭದಲ್ಲ ಅಂತ ಹೆಂಗ್ ಡಿಸೈಡ್ ಮಾಡಿದ್ರಿ? ಇಲ್ಲ ನನ್ನ ಮಕ್ಕಳು ಕೂಡ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅನ್ನೋ ನಿರ್ಧಾರ ನಿಮ್ಮದೊಬ್ರದಾಗಿತ್ತ, ಮಕ್ಕಳದ್ದು ಕೂಡ ಆಗಿತ್ತ ಅಂತ? ಅದು ನಂದು ಡಿಸಿಷನ್ ಇರ್ಲಿಲ್ಲ. ಅವರು 10th 12th ಮುಗಿಸುವ ತನಕ ಅವರೇ ಚಿಕ್ಕರವ್ರು ಇದ್ರಲ್ಲ, ಸೊ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಆಗ್ಬೇಕಂತ. ಬಟ್ ಹೇಗೆ ನನ್ನ ಫಸ್ಟ್ ನಿರ್ಭಯ್ ಅವನು NCC ನಲ್ಲಿ ಎಲ್ಲ ಜಾಯಿನ್ ಮಾಡಿ ಮತ್ತೆ ಅವನಿಗೆ ಆರ್ಮಿ ಜಾಯಿನ್ ಆಗ್ಬೇಕು ಅಂತ ಇತ್ತು. ಸೊ ಆವಾಗ ನಾನು ಆಸ್ ಅ ಮದರ್ ನಾನೇನು ಅವನಿಗೆ ಡಿಸ್ಕರೇಜ್ ಮಾಡಲಿಲ್ಲ. ಯಾಕೆಂದ್ರೆ ಅದು ಆರ್ಮಿ ಸೆಲೆಕ್ಷನ್ ತುಂಬಾ ಕಷ್ಟ. ಸೊ ಅವ್ನು ಹೋಗ್ಲಿ, ಟ್ರೈ ಮಾಡ್ಲಿ, ನೋಡೋಣ ಅವನು ವೆದರ್ ಹಿ ಹ್ಯಾಸ್ ದಟ್ ಆಪ್ಟಿಟ್ಯೂಡ್ ಇಲ್ಲ ಅಂತ. ನಾನು ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಅವನು ಸೆಲೆಕ್ಟ್ ಆಗ್ತಾನೆ ಅಂತ. ಸೊ ನಾನು ಹೇಳಿದೆ, ಫಸ್ಟ್ ಅವನು ಹೆಜ್ಜೆ ತೆಗಿತಾ ಇದ್ದಾನೆ, ಸೊ ನೋಡೋಣ ಅಂತ ಅವನಿಗೆ ಓಕೆ ಅಂತ ಹೇಳಿದೆ ನಾನು. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸನ್ ಬಿಕಾಸ್ ಹಿ ಗಾಟ್ ಸೆಲೆಕ್ಟೆಡ್ ಇನ್ ದಿ ಆರ್ಮಿ. ಅಂದ್ರೆ ಅದೇ ಒಂದು ದೊಡ್ಡದು 0.05% ಸೆಲೆಕ್ಷನ್ ಆಗ್ತಾರೆ. ಸೊ ಆವಾಗ ನನಗೆ ಫಸ್ಟ್ ಸ್ವಲ್ಪ ಬೇಜಾರಾಯ್ತು, ಏನು ಅವನು ಮನೆಯಲ್ಲಿ ಇರುವುದಿಲ್ಲ, ನನ್ನ ಜೊತೆ ಇರುವುದಿಲ್ಲ ಅಂತ. ಬಟ್ ಅವನು ಹೋಗಿ ಅವನ ತಂದೆ ಯೂನಿಟೇ 18 ಮೆಡ್ರಾಸ್ ಮೈಸೂರ್ ಯೂನಿಟೇ ಅವನು ಜಾಯಿನ್ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ತುಂಬಾ, ಇವಾಗ ನಾನು ಇಫ್ ಐ ಲುಕ್ ಬ್ಯಾಕ್, ನನಗೆ ತುಂಬಾ ಐ ಆಮ್ ವೆರಿ ಪ್ರೌಡ್ ಆಫ್ ಯು ನಿರ್ಭಯ್. ಓಕೆ, ಈ 2ನೇ ಮಗ ಕೂಡ ನಂತರದಲ್ಲಿ ಭಾರತಕ್ಕೆ ಸೇವೆ ಸಲ್ಲಿಸ್ತಾ ಇರೋದು. ಅದೇ ಸೊ ಅವನು ಅವನು ಆರ್ಮಿನಲ್ಲಿ ಜಾಯಿನ್ ಮಾಡುವಾಗ ನನ್ನ ಚಿಕ್ಕ ಮಗ ಅಕ್ಷಯ್ನು ಹೇಳಿದ ನಾನು ಏರ್ಫೋರ್ಸ್ ಜಾಯಿನ್ ಮಾಡ್ಬೇಕಂತ. ಬಟ್ ಅದು ಮುಂಚೆನೆ ಅವನಿಗೆ ನೇವಿಯಿಂದ ಕಾಲ್ ಎಲ್ಲ ಬಂತು. ಅವನು ಇಲ್ಲೇ ನಮ್ಮ ಇಬ್ರು ಬ್ಯಾಂಗ್ಳೂರ್ನಲ್ಲೇ ಓದಿ ಎಲ್ಲ ಅವರು ಮಾಡಿದ್ದು, PES ಕಾಲೇಜ್ನಲ್ಲಿ ಓದಿ ಮತ್ತೆ ನೇವಿನಲ್ಲಿ ಇವಾಗ ಸಬ್ಮೆರಿನ್ ಆಗಿ ಇದ್ದಾರೆ.